ರಾಮನ್ ನಗರದ ಕಾಂಗ್ರೆಸ್ ಭವನದಲ್ಲಿ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಮೆಹರೋಜ್ ಖಾನ್, ನಗರದ ಅಧ್ಯಕ್ಷರಾದ ಜಿ ಕೃಷ್ಣಪ್ಪ, ಸಿ.ವಿ. ರಾಮನ್, ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಆನಂದ್ ಕುಮಾರ್, ಸಿ.ವಿ. ರಾಮನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ನಂದೀಶ್ ರೇವಣ್ಣನವರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಹಾಗೂ ಹರೀಶ್ ಗೌಡರವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಗುರುತಿನ ಕಾರ್ಡ್ ವಿತರಿಸಲಾಯಿತು. ಸಮಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಸಿ.ವಿ. ರಾಮನ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ 5 ಗ್ಯಾರಂಟಿಗಳ ಏನು ಈ ಕ್ಷೇತ್ರದ ಸಮಿತಿ ಇದೆಯಾ, ಆ ಸಮಿತಿಯ ಸದಸ್ಯರಿಗೆ ಗುರುತಿನ ಚೀಟಿಯನ್ನ, ID ಕಾರ್ಡ್ ಅನ್ನ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರಾದ ನಂದೀಶ್ ರೇವಣ್ಣನವರು ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ನಮ್ಮ ನಗರದ ಅಧ್ಯಕ್ಷರಾದ ಸನ್ಮಾನ್ಯ ಕೃಷ್ಣಪ್ಪ ಅವರು, ನಮ್ಮ ಈ ಕ್ಷೇತ್ರದ ನಾಯಕರಾದ ಆನಂದ್ರವರು ಮತ್ತು ಇತರ ನಾಯಕರುಗಳೆಲ್ಲರೂ ಸೇರಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಉದ್ದೇಶ ಈ ಒಂದು ಗುರುತಿನ ಚೀಟಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಇವರು ಇನ್ನು ಮುಂದೆ ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಿ ಮನೆಗೆ ಹೋಗಿ ನಮ್ಮ ಈ 5 ಗ್ಯಾರಂಟಿಗಳು ಯಾವ ರೀತಿಯಲ್ಲಿ ನಮ್ಮ ಫಲಾನುಭವಿಗಳಿಗೆ ದೊರಕ್ತಾ ಇದೆ, ಅವ್ರಿಗೆ ಏನಾದರೂ ಒಂದು ಸಮಸ್ಯೆಗಳು ಆಗ್ತಾ ಇದೆಯಾ, ಅಥವಾ ಮುಂದಕ್ಕೆ ಇನ್ನು ಅವರು ಏನನ್ನ ಬಯಸ್ತಾರೆ, ಈ ತರ ಮನೆಗೆ ಹೋಗ್ಬಿಟ್ಟು ಇನ್ನು ಮುಂದೆ ಅವರು ಒಂದು ಪ್ರಚಾರವನ್ನು ಮತ್ತು ಅವರ ಸಮಸ್ಯೆಗಳನ್ನ ಒಂದು ಕೆಲಸವನ್ನ ಮಾಡ್ತಾರೆ. ಬಹಳ ಸಂತೋಷ ಆಯಿತು. ಇಲ್ಲಿ ಇರ್ತಕ್ಕಂತಹ ಎಲ್ಲ ಸದಸ್ಯರು ಬಹಳ ಒಂದು ಉತ್ಸಾಹ ಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ 5 ಗ್ಯಾರಂಟಿಗಳ ಈ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತದೆ, ಪ್ರಚಾರವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಡೀತದೆ ಅಂತ ನಾನು ಭಾವಿಸ್ತೇನೆ. ಅದೇ ನಾನು ಹೇಳೋದೇನೆ, ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಇವತ್ತು ಏನು 14 ಜನಕ್ಕೆ ನಮ್ಮ ಮೆಹರೋಜ್ ಖಾನ್ ಅವರು ನೇತೃತ್ವದಲ್ಲಿ ಇವತ್ತು ವಿತರಣೆ ಆಯಿತು. ಅವರು ಯಾವತ್ತಿದ್ರೂ ಈ 14 ಜನ ಸರ್ಕಾರದ ಪ್ರತಿನಿಧಿಗಳಾಗಿ ನೇಮಕ ಆಗಿದ್ದಾರೆ. ಅವರು ಇಟ್ಕೋಬೇಕು. ನಿಜವಾಗ್ಲೂ ನಮಗೆ ನೋಡಿ, ಎಂತೆಂಥವ್ರಿಗೆ, ಆನಂದ್ ಅವ್ರಿಗೆ ಇವತ್ತಿನವರೆಗೂ ಸರ್ಕಾರದಿಂದ ನೇಮಕಾತಿ ಒಂದೂ ಆಗಿಲ್ಲ, ಹರೀಶ್ ಅವ್ರಿಗಾಗಿಲ್ಲ, ಮುಖ್ಯವಾಗಿ ಲೀಡರ್ಸ್ಗೆ ಯಾರಿಗೂ ಆಗಿಲ್ಲ. ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರುಗಳಿಗೆ ಇವತ್ತು ನೇಮಕಾತಿ ಆಗಿದೆ. ಅದನ್ನು ಇಟ್ಕೊಂಡು ಅವರು ಮನೆಗೆ ಹೋಗ್ತಾರೆ. ಏನು ಸಮಸ್ಯೆಗಳು ಇರ್ತವೆ ಈ ಬೂತಲ್ಲಿ, 244 ಬೂತ್ಗಳಲ್ಲಿ ಪ್ರತಿ ಬೂತ್ನಲ್ಲೂ ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಬೂತ್ಗಳಲ್ಲಿರ್ತಕ್ಕಂಥ ಫಲಾನುಭವಿಗಳನ್ನ ಸಂಪರ್ಕ ಮಾಡಿ ಅವರಿಗೆ ತೊಂದರೆಗಳೇನಾಗಿದೆ, ಕರೆಕ್ಟಾಗಿ ಗೃಹಲಕ್ಷ್ಮಿ ಬರ್ತಾ ಇದೆಯಾ, ಗೃಹ ಜ್ಯೋತಿ ಎಲೆಕ್ಟ್ರಿಸಿಟಿ ಬರ್ತಾ ಇದೆಯಾ ಅಥವಾ ಇಲ್ವಾ, ತೊಂದರೆ ಇದೆಯಾ, ಅಕ್ಕಿ ಕರೆಕ್ಟಾಗಿ ಬರ್ತಾ ಇದೆಯಾ, ಅನ್ನಭಾಗ್ಯ, ಇನ್ನು ಶಕ್ತಿದು ತಾನಾಗ್ತಾನೆ ನಡೀತಾ ಇದೆ. ಕೆಲವು ಎಲ್ಲೋ ಕಡೆ ಯುವ ನಿಧಿಗಳು ಸಿಗ್ತವೆ, ಅಂಥವೆಲ್ಲ ತಲಾಸ್ ಮಾಡಿ ಅದನ್ನ ಅವರಿಗೆ ಮನವರಿಕೆ ಮಾಡಿ, ಸರ್ಕಾರ ಕೊಡ್ತಾ ಇದೆ ಅನ್ನೋದನ್ನ, ಕಾಂಗ್ರೆಸ್ ಸರ್ಕಾರ ಅದನ್ನ ಮನವರಿಕೆ ಮಾಡಿ ಅವರ ಸಮಸ್ಯೆಗಳನ್ನ ನಮ್ಮ ಲೀಡರ್ಗಳಿಗೆ ಹೇಳಿ ಅವರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋಕೆ ಈ 14 ಜನ ನಂದೀಶ್ ರೇವಣ್ಣ ಅವರ ನೇತೃತ್ವದಲ್ಲಿ ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದರಿಂದಾಗಿ ಈ ಸಿ.ವಿ. ರಾಮನ್ ನಗರ ಬಲಯುತವಾಗಿ ಆಗ್ತದೆ. ಮುಂದೆ ಒಳ್ಳೆ ಜನರಿಗೆ ಒಂದು ಸೌಲಭ್ಯ ಸಿಗ್ತದೆ.